ಉಡುಪಿಯಲ್ಲಿ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ಗುಂಡಿಬೈಲ್ನಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ಈಗ ಅಂಗಡಿ ಮನೆಗಳು ಸೇರಿದಂತೆ ಅನೇಕ ಭಾಗದಲ್ಲಿ ಸಮಸ್ಯೆ ಉಂಟಾಗ್ತದೆ. ಉಡುಪಿಯಲ್ಲಿ ಈಗಾಗಲೇ ಮಳೆ ತುಂಬ ಜೋರಾಗಿ ಬರ್ತಾ ಇದೆ. ಗುಂಡಿಬೈಲ್ನಲ್ಲಿ ಅವೈಜ್ಞಾನಿಕ ಚರಂಡಿ ಕಾಮಗಾರಿಯಿಂದಾಗಿ ಈಗ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತದೆ. ಅಂಗಡಿಗಳಿಗೆ ಮನೆಗಳಿಗೆ ನೀರು ನುಗ್ತಾ ಇದೆ. ಈ ಕಾರಣಕ್ಕೋಸ್ಕರ ಜನ ಹಿಡಿ ಶಾಪ ಆಗ್ತಾ ಇದೆ. ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ಎಷ್ಟು ಪ್ರವಾಹದ ಪರಿಸ್ಥಿತಿ ಇದೆ, ಜೊತೆಗೆ ಮಳೆ ಯಾವ ಪ್ರಮಾಣದಲ್ಲಿ ಬಂದಿದೆ ಅಂತ ನೀವೇ ಕೂಡ ಊಹೆ ಮಾಡ್ಕೋಬೋದು. ಗುಂಡಿಬೈಲ್ ಭಾಗದಿಂದ ಬರ್ತಾ ಇರುವಂಥ ಸುದ್ದಿ ಇದು. ಮನೆಗಳಿಗೆ ನೀರು ನುಗ್ಗಿದೆ, ಅದೇ ರೀತಿ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಚರಂಡಿ ಕಾಮಗಾರಿ ಸರಿಯಾಗಿ ಮಾಡಿಲ್ವಂತೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಸಮಸ್ಯೆ ಉಂಟಾಗ್ತಾ ಇದೆ. ನೋಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲೇ ಚರಂಡಿ ಇದೆ, ರಸ್ತೆ ಅಕ್ಕಪಕ್ಕ ಕೂಡ ಚರಂಡಿ ಇದ್ದರೂ ಕೂಡ ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿದು ಹೋಗಬೇಕಾಗಿತ್ತು. ಅದರ ಬದಲಾಗಿ ಈಗ ಆ ರಸ್ತೆಯಲ್ಲೇ ನೀರು ಹರಿತಾ ಇದೆ. ಜೊತೆಗೆ ಅಕ್ಕಪಕ್ಕದ ಮನೆಗಳೇನಿದೆ, ಅಂಗಡಿಗಳೇನಿದೆ, ಬ್ಯಾಂಕ್ಗಳೇನಿದೆ ಅಥವಾ ಇನ್ನಿತರ ಕಟ್ಟಡಗಳೇನಿದೆ ಅದರ ಒಳಗಡೆ ನೀರು ನುಗ್ತಾ ಇದೆ. ಹೀಗಾಗಿ ಜನ ಈಗ ನಿಜಕ್ಕೂ ಹಿಡಿ ಶಾಪ ಹಾಕ್ಕೊಂಡೇ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆಗೆ ಎಲ್ಲಿ ಮೋರಿ ಇದೆ, ಎಲ್ಲಿ ಚರಂಡಿ ಇದೆ ಅದು ಕೂಡ ಸ್ಪಷ್ಟವಾಗಿ ಕಾಣಲ್ಲ. ಆ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಮಂಡಿ ಎತ್ತರಕ್ಕೆ ನೀರು ಹೊಡಿತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಈಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ರೈಟ್, ಅಲ್ಲಿನ ಪರಿಸ್ಥಿತಿ ಯಾವ ಮಟ್ಟಿಗೆ ಸಮಸ್ಯೆ ಇದೆ ಅಂದರೆ ಜನ ನಿಜಕ್ಕೂ ಕೂಡ ಈಗ ಬೈಕೊಂಡೇ ಓಡಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಲ್ಲಿಂದ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಉಡುಪಿಯ ಗುಂಡಿಬೈಲ್ನಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥದ್ದು. ನಿನ್ನೆ ರಾತ್ರಿಯಿಂದಲೂ ಕೂಡ ಉಡುಪಿ ನಗರ ಭಾಗ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ನೀರಿನ ಮಳೆ ಅಬ್ಬರ ಜೋರಾಗಿದೆ ಅಂತಲೇ ಹೇಳ್ಬೋದು. ಇದರಿಂದ ತಗ್ಗು ಪ್ರದೇಶಗಳಿಗೆ ಜಲಾವೃತ ಆಗಿದೆ. ನಾವೀಗ ಉಡುಪಿ ನಗರದ ಗುಂಡಿಬೈಲ್ ಎನ್ನುವ ಪ್ರದೇಶದಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಅಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅಂಗಡಿ ಮತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿರುವಂಥ ಚಿತ್ರಣವನ್ನು ನಾವು ಗಮನಿಸ್ಬೋದು. ಇದೇ ಮನೆಯ ನಿವಾಸಿಗಳು ಹೊರಗೆ ಬರುವ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ನೀರು ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ ಎಂಬುದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕೆಲವು ಅವೈಜ್ಞಾನಿಕ ಒಳಚರಂಡಿ ಅವ್ಯವಸ್ಥೆಯಿಂದಾಗಿ ಈ ರೀತಿಯ ಸಮಸ್ಯೆ ಉಡುಪಿ ನಗರ ಭಾಗದಲ್ಲಿ ಆಗಿರುವಂಥದ್ದು. ಇಲ್ಲಿ ಅಂಗಡಿಯ ಮಾಲಕರು ನಿಂತಿದ್ದಾರೆ. ಅವರ ಒಂದು ನೀರಿನ ಮಟ್ಟ ಅಂದ್ರೆ ಮೊಣಕಾಲಿಗಿಂತಲೂ ಮೇಲೆ ನೀರಿನ ಮಟ್ಟ ಇರುವಂಥದ್ದು. ಅಂದ್ರೆ ಬೆಳಿಗ್ಗೆಯ ವೇಳೆಯಲ್ಲಿ ಸಾಕಷ್ಟು ನೀರಿನ ಮಟ್ಟ ಜಾಸ್ತಿ ಇತ್ತು, ಆದರೆ ಸ್ವಲ್ಪ ಮಳೆ ಬಿಡುವು ಕೊಟ್ಟಿದ್ದರಿಂದ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಸಾಕಷ್ಟು ನಷ್ಟ ಕೂಡ ಆಗಿರುವಂಥದ್ದು. ಅಂದ್ರೆ ಒಂದು ಕಡೆಯಲ್ಲಿ ಅಂಗಡಿ ಇರುವಂಥದ್ದು, ಮತ್ತೊಂದು ಕಡೆಯಲ್ಲಿ ಮನೆ ಇರುವಂಥದ್ದು, ಮತ್ತೊಂದು ಅಂದ್ರೆ ಈ ಭಾಗದಲ್ಲಿರುವಂತಹ ಎಲ್ಲ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿ ಈಗ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿಲ್ಲ. ಇದರಿಂದ ಮಕ್ಕಳು ಕೂಡ ಇಲ್ಲಿ ನಿಂತಿರುವುದಂತಾರೆ. ಅಂದ್ರೆ ಈ ಭಾಗದಲ್ಲಿರುವಂತಹ ಮಕ್ಕಳು ಕೂಡ ಈಗ ಶಾಲೆಗೆ ಹೋಗದೆ ಇಲ್ಲಿ ಅಂದ್ರೆ ರಜೆ ಹಾಕಿರುವ ದೃಶ್ಯವನ್ನು ಕೂಡ ಗಮನಿಸಬಹುದು. ಜಿಲ್ಲಾಡಳಿತ ಕೊನೆ ಕ್ಷಣದಲ್ಲಿ ಕೂಡ ರಜೆ ಘೋಷಣೆ ಮಾಡದಿರುವುದರಿಂದ ಗ್ರಾಮೀಣ ಪ್ರದೇಶದ ಜನರಿಗೂ ಕೂಡ ಸಮಸ್ಯೆ ಆಗಿದೆ. ಮತ್ತು ನಾವು ರಸ್ತೆಯಲ್ಲಿ ನಿಂತಿರುವ ನೀರನ್ನು ಕೂಡ ಗಮನಿಸಬಹುದು. ಅಂದ್ರೆ ಈ ಭಾಗದಲ್ಲಿ ಅವೈಜ್ಞಾನಿಕವಾಗಿ ಒಳಚರಂಡಿ ನಿರ್ಮಾಣ ಮಾಡಿದ್ರಿಂದ ಈ ರೀತಿಯ ಸಮಸ್ಯೆ ಆಗ್ತಿದೆ ಅಂತ ಈಗ ಇಲ್ಲಿಯ ಸ್ಥಳೀಯರು ಹೇಳ್ತಿರುವಂಥದ್ದು. ಅದೇ ರೀತಿಯಾಗಿ ನಾವು ಇಲ್ಲಿಯ ಸ್ಥಳೀಯರನ್ನ ಕೂಡ ಮಾತನಾಡಿಸ್ತಾ ಹೋಗ್ಬೋದು. ಯಾಕಂದ್ರೆ ಯಾವ ರೀತಿಯ ಸಮಸ್ಯೆ ಆಗಿದೆ ಅಂತ ಕೇಳ್ತಾ ಹೋಗೋದಾದ್ರೆ ಇಲ್ಲಿ ಅಂಗಡಿಯ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಸರಿ, ಇದು ಯಾವ ರೀತಿ ಸಮಸ್ಯೆ ಅವೈಜ್ಞಾನಿಕ ಕಾಮಗಾರಿಯಿಂದಲ್ಲ? ಚರಂಡಿ ಡ್ರೈನೇಜ್ ಎಲ್ಲ ಪ್ರಾಬ್ಲಮ್ ಇಂದ ಎಲ್ಲ ಫುಲ್ ಆಗೋದು, ಮೇಲೆ ಬರೋದು, ಅದೆಲ್ಲ ಕರೆಕ್ಟ್ ಇದ್ರೆ ಎಂತ ಆಗೋದಿಲ್ಲ. ಪ್ರತಿ ವರ್ಷ ಅಂದರೆ ಒಂದು 4 ವರ್ಷದಿಂದ ಇಷ್ಟೇ ಲಾಸ್ ಆಗಿದೆ. 8-10 ಲಕ್ಷ ಲಾಸ್ ಆಗಿದೆ. ಈಗ ಸಹ ಲಾಸ್ ಆಗಿದೆ, ಎಲ್ಲ ಲಾಸ್ ಆಗಿದೆ. ಅರ್ಧ 1 ಗಂಟೆಯಲ್ಲಿ ಎಲ್ಲ ನೀರು ಬರ್ತದೆ. ಹಿಂದುಗಡೆ ತೋಡುಂಟು, ಅದು ವ್ಯವಸ್ಥೆ ಸರಿ ಇಲ್ಲ. ಅವರಿಗೆ ಬೇಕಾದ ಹಾಗೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾವ ತಗ್ಗು ಪ್ರದೇಶ ಉಂಟು ಅದನ್ನು ಕ್ಲೀನ್ ಮಾಡುವ ವ್ಯವಸ್ಥೆಯೇ ಇಲ್ಲ. ಡ್ರೈನೇಜ್ ನೀರು ಇದಕ್ಕೆ ಬರುವುದು. ಜನಪ್ರತಿನಿಧಿಗಳು ಯಾರು ಬರ್ತಾರೆ? 5 ವರ್ಷ ಈ ರೀತಿ ಆಗಿದೆ, ಯಾರು ಬಂದು ನೋಡಲಿಲ್ಲ. ಓಟ್ ಹಾಕ್ಲಿಕ್ಕೆ ಬರುವಾಗ ಎಲ್ಲ ಬರ್ತಾರೆ 10-20 ಜನ. ಯಾವ ಪಾರ್ಟಿ ಹಾಕಿ ಬೇಕಾದ್ರೆ ಇರಲಿ. ಈಗ ಯಾರಾದ್ರೂ ಇದ್ದಾರೆ? ಯಾರು ಇಲ್ಲ. ನಮಗೆ ಎಂತಾದ್ರೂ ಹೆಲ್ಪ್ ಅಂದ್ರೆ ಇಲ್ಲಿಯ ಸ್ಥಳೀಯರು ಹೇಳಿರುವ ಪ್ರಕಾರ ಅವೈಜ್ಞಾನಿಕ ಕಾಮಗಾರಿ ಅಂದ್ರೆ ಒಳಜರಂಡಿ ಕಾಮಗಾರಿ ಏನಿದೆ ಇದರಿಂದ ಈ ರೀತಿಯ ಸಮಸ್ಯೆ ಆಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿಗೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಭೇಟಿ ಕೊಡಬೇಕು, ಇಲ್ಲಿಯ ಸಮಸ್ಯೆಗಳನ್ನ ಆಲಿಸಬೇಕೆಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆಗ್ರಹ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇನ್ನು ಗುಂಡಿಬೈಲ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಕೇವಲ ರಸ್ತೆಗಳಷ್ಟೇ ಅಲ್ಲ, ಚರಂಡಿ ಮೋರಿಗಳಷ್ಟೇ ಅಲ್ಲ. ಇನ್ಫ್ಯಾಕ್ಟ್ ಈಗ ನೋಡಿದ್ರಿ ಎಷ್ಟು ಸಮಸ್ಯೆ ಇದೆ ಅಂತ. ಅತ್ತ ಮನೆಗಳಲ್ಲೂ ಕೂಡ ಸಾಕಷ್ಟು ಪ್ರಾಬ್ಲಮ್ಗಳಾಗಿದೆ. ಶಾಪ್ ಮಾತ್ರವಲ್ಲ, ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ರಾತ್ರಿ ಪಾಪ ನಿದ್ದೆ ಮಾಡಿಲ್ಲ ಅನೇಕರು. ಮನೆಗಳಲ್ಲೇ ನೀರು ನುಗ್ಗಿರುವಂಥ ಪರಿಣಾಮ ಈಗ ನೀರನ್ನು ಹೊರಹಾಕೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೆರೆ ಆತಂಕದಲ್ಲಿ ಗುಂಡಿಬೈಲ್ನ ಪ್ರದೇಶದ ಜನರು ಬದುಕ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಮನೆಯೊಳಗಡೆ ನೀರು ನುಗ್ಗಿದೆ. ಹೀಗಾಗಿ ಅಲ್ಲಿನ ಪರಿಸ್ಥಿತಿ ನೋಡೋದಕ್ಕಾಗ್ತಾಯಿಲ್ಲ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಆ ಮನೆ ಒಳಭಾಗದಿಂದ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ, ರಿಪೋರ್ಟನ್ನು ಕೊಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ನೋಡೋಣ ಬನ್ನಿ. ಉಡುಪಿ ನಗರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿರುವಂಥದ್ದು. ಉಡುಪಿ ನಗರದ
ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬಿರುವಂಥದ್ದು, ಮನೆಗಳಿಗೂ ನೀರು ನುಗ್ಗಿ ಈಗ ಅವಾಂತರ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ನಾವೀಗ ಗುಂಡಿಬೈಲ್ ಪ್ರದೇಶದಲ್ಲಿದ್ದೇವೆ. ಈಗ ಇನ್ನೇನು ಜಾಸ್ತಿ ಮಳೆ ಆದರೆ ಈ ಒಂದು ಭಾಗಕ್ಕೆ ಮತ್ತೆ ನೀರು ನುಗ್ಗುವ ಅಂದರೆ ಈ ಭಾಗದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗುವ ಆತಂಕ ಕೂಡ ಆಗಿರುವಂಥದ್ದು. ಇಲ್ಲಿಯೇ ಸ್ಥಳೀಯರೆಲ್ಲ ಸೇರಿ ಇಲ್ಲಿರುವಂಥ ಮನೆಯಲ್ಲಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ಮಳೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಅಂದರೆ ಸಮಸ್ಯೆ ಆಗುವುದರಲ್ಲಿ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ನಾವು ಗಮನಿಸಬಹುದು ಎಷ್ಟರ ಮಟ್ಟಿಗೆ ನೀರಿನ ಮಟ್ಟ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂಥದ್ದು. ಅಂದರೆ 4 ವರ್ಷದ ಅಂದರೆ ಕಳೆದ 4 ವರ್ಷಗಳಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆ ಇರುವಂಥದ್ದು. ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಈ ಸ್ಥಳಕ್ಕೆ ಇನ್ನೂ ಕೂಡ ಭೇಟಿ ಕೊಟ್ಟಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪವನ್ನು ಮಾಡ್ತಿರುವಂಥದ್ದು ನಾವು ಗಮನಿಸ್ಬೋದು. ಕೇವಲ ಇನ್ನೊಂದು ಕೆಲವೇ ಅಂದರೆ ಒಂದು ಸ್ಟೆಪ್ ನೀರು ಏರಿಕೆ ಆಗಿದ್ರೆ ಮನೆಗಳಿಗೂ ಕೂಡ ನೀರು ನುಗ್ಗುವ ಸಾಧ್ಯತೆ ಕೂಡ ಇರುವಂಥದ್ದು. ಅಂದರೆ ನಾವು ಗಮನಿಸ್ಬೋದು ಅಂದರೆ ಈಗಾಗಲೇ 3 ಸ್ಟೆಪ್ಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಇನ್ನೇನು ಕೆಲವೇ ನೀರಿನ ಮಟ್ಟ ಏರಿಕೆ ಆದರೆ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಸಮಸ್ಯೆ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ. ಕೇವಲ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಭೇಟಿ ಕೊಡ್ತಾರೆ. ಈ ಒಂದು ಸಮಸ್ಯೆ ಆದ ಸಮಯದಲ್ಲಿ ಯಾರು ಕೂಡ ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಡುವುದಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ಅಂದರೆ ಮನೆಯವರು ದೂರದಲ್ಲೇ ನಿಂತು ಅಂದರೆ ನೀರಿನ ಮಟ್ಟ ಹೆಚ್ಚಾಗತ್ತಾ ಆತಂಕದಲ್ಲಿ ಕೂಡ ಇರುವಂಥದ್ದು. ನಾವೀಗ ಇಲ್ಲಿಯ ಮನೆಯವರು ಇದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಅಂದರೆ ನಿನ್ನೆ ರಾತ್ರಿಯಿಂದ ಸುರಿತಿರುವಂಥದ್ದು ಮಳೆ ಈ ರೀತಿಯ ಸಮಸ್ಯೆ ಆಗಿದೆ. ಇಲ್ಲಿ ಬೆಳಿಗ್ಗೆಯಿಂದ ಸುಮಾರು ಮಟ್ಟ ನೀರು ಹೆಚ್ಚಾಗಿ ಒಂದು ಮೆಟ್ಲು ಮುಳ್ಳಾದರೆ ಮನೆ ಒಳಗೆ ನೀರು ಬರುತ್ತೆ. ಅದೇ ಆತಂಕದಲ್ಲಿದ್ದೇವೆ ನಾವೀಗ. ಬರಲಿಲ್ಲ ಇನ್ನು ಸಹ ಯಾರು ಸಹ. ಮಳೆ ಬರ್ತಾನೆ ಉಂಟು ಜಾಸ್ತಿ ಆಗುತ್ತೆ. ನೀರಿನ ಮಟ್ಟ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಮಳೆಯ ಪ್ರಮಾಣ ಮತ್ತಷ್ಟು ಏರಿಕೆ ಆಗ್ತಿರುವಂಥದ್ದು. ನಗರದಾದ್ಯಂತ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಮೋಡ ಕವಿದ ವಾತಾವರಣ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ನಗರ ಭಾಗದ ಜನರಿಗೆ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.